ಬಂಧುಗಳೇ, ಈ ದಿನ ಎಲ್ಲ ಕಡೆ ಧಮ್ಮಚಕ್ರ ಪ್ರವರ್ತನ ದಿನ ಅಂತ ಮಾಡ್ತಾ ಇದ್ದಾರೆ. ನಾನು ವರ್ಷಾವಾಸದ ಬಗ್ಗೆ ಒಂದೆರಡು ಮಾತುಗಳಿದೆ. ಏನಪ್ಪ ಇದು ವರ್ಷಾವಾಸ ಮಾಹಿತಿ ಅಂತಂದ್ರೆ, ಬುದ್ಧರು ನಮ್ಗೆ ಗೊತ್ತೇ ಇದೆ, ಆಗ ಒಂದೊಂದು ಊರಿಗೆ ಹೋಗಿ ಅಲ್ಲಿ ಭಿಕ್ಷಾಟನೆಯನ್ನು ಮಾಡಿ ಅಲ್ಲಿ ಒಂದಷ್ಟು ಅಲ್ಲಿ ಊಟ ಸವಿದ ನಂತರ ಅಲ್ಲಿರ್ತಕ್ಕಂಥ ಜನರೆಲ್ಲ ಒಮ್ಮೆ ಒಂದು ಕಡೆ ಸೇರಿಸಿ ಅಲ್ಲಿ ಪ್ರವಚನ ನಿಂತಿದ್ದಂತೆ. ಊರಿಗೆ ಹೋಗೋರು, ಹಳ್ಳಿಗಳಿಗೆ ಹೋಗೋರು, ಪ್ರತಿನಿತ್ಯದ ಕೆಲಸ ಬುದ್ಧರು. ಆದರೆ ಮಳೆಗಾಲ ಅಂತ ಬಂದ್ಬಿಟ್ರೆ ಮಳೆಗಾಲದಲ್ಲಿ ಓಡಾಡಕ್ಕಾಗಲ್ಲ. ಅದು ಏನು ಮಾಡ್ತಾ ಇದ್ರು, ಸುಮಾರು 3 ತಿಂಗಳು ಹೆಚ್ಚು ಕಡಿಮೆ ಬುದ್ಧರು ಒಂದೇ ಅಂತ ಕೂತು ಎಲ್ಲ ಶಿಷ್ಯರು ಅವರ ಅನುಯಾಯಿಗಳೆಲ್ಲ ಆ ಜಾಗಕ್ಕೆ ಬಂದು ಪ್ರವಚನ ಕೇಳ್ತಕ್ಕಂಥ ಒಂದು ಸ್ಥಿತಿ ಇತ್ತು ಅಂತ. ಹಾಗಾಗಿ ಸುಮಾರು ಜುಲೈ 10ರಿಂದ ಅಕ್ಟೋಬರ್ 7ನೇ ತಾರೀಕು ಅಲ್ಲಿವರೆಗೂ ಸುಮಾರು ಹೆಚ್ಚು ಕಡಿಮೆ 3 ತಿಂಗಳಷ್ಟು ವರ್ಷ ಅಂತಂದರೆ ಇದೊಂದು ಹಿಂದಿ ಪದ ಮಳೆ ಅಂತ. ವರ್ಷವಾಸ, ವರ್ಷ ಅಂತಂದರೆ ಇಲ್ಲಿ ವರ್ಷ, ನಮ್ಮ ವರ್ಷ ಇಯರ್ ಅಲ್ಲ, ಇದು ವರ್ಷ ಅಂತಂದರೆ ಇದೊಂದು ಇದು ಮಳೆ ಅನ್ನೋ ಅರ್ಥದಲ್ಲಿ ತಗೊಂಡಿದ್ದಾರೆ ಹಿಂದಿ ಪದ. ಹಾಗಾಗಿ ಆ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಒಂದೇ ಅಂತ ಕೂತು ಬುದ್ಧರು ಪ್ರವಚನ ನೀಡುತ್ತಿದ್ದಂತೆ. ನಾನು ಹೇಳಿದ್ದೇನೆ, ಅದರ ಒಂದು ಪರಂಪರೆಯನ್ನು ಬಾಬಾ ಸಾಹೇಬರು PSI ಸಂಸ್ಥೆಯ ಮೂಲಕ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಬಂದಿದ್ದಾರೆ. ಆಗ ಬುದ್ಧರ ಪರಂಪರೆ ಏನಿತ್ತು ಅದನ್ನು ಅದರ ನೆನಪಿಗಾಗಿ ಅದರ ಒಂದು ಸ್ಮರಣಾರ್ಥವಾಗಿ ಜುಲೈ 10ರಂದು ಉದ್ಘಾಟನೆ ಮಾಡಿ ಸುಮಾರು 19 ಕಾರ್ಯಕ್ರಮಗಳು, 19 ಪ್ರವಚನಗಳು ನಡೆಯುತ್ತೆ. 3 ತಿಂಗಳು ಅಕ್ಟೋಬರ್ 7ರಲ್ಲಿ ಪ್ರವಚನಗಳು ನಡೆಯುತ್ತೆ. ನಮ್ಮ PSI ಸಂಸ್ಥೆಗೆ ನಮ್ಮ ಏನು ಈ PSI ಸಂಸ್ಥೆಯ ರಾಷ್ಟ್ರೀಯ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಬಿಂದು ಸಾಹೇಬರಿಗೆ ಹಾಗೂ ವೀರಸಾಹೇಬರಿಗೂ ಕೂಡ ನಾನು ಮೊದಲನ್ನು ಸಲ್ಲಿಸ್ತೇನೆ. ನಮ್ಮ PSIನ ಒಂದು ಸೆಂಟ್ರಲ್ ಕಮಿಟಿಯಿಂದ ನಮಗೆ 19 ಕಾರ್ಯಕ್ರಮಗಳ ಪ್ರವಚನಗಳ ವಿಷಯಗಳನ್ನು ಕೊಟ್ಬಿಟ್ಟಿರ್ತಾರೆ.